ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದ ಪುಟ ಸಂಖ್ಯೆ 88ರಲ್ಲಿ ಬರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, ಇವುಗಳ ಸುತ್ತಳತೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಆಕೃತಿಗಳನ್ನ ಕೊಟ್ಟಿದ್ದಾರೆ. ಇವುಗಳ ಸುತ್ತಳತೆಯನ್ನ ನಾವು ಕಂಡುಹಿಡಿಬೇಕು. ಒಂದೊಂದಾಗಿ ಈ ಸಮಸ್ಯೆಗಳನ್ನ ಬಿಡಿಸುತ್ತಾ ಹೋಗುವ. ನಮ್ಗೆ ಇಲ್ಲಿ ಕೊಟ್ಟಿರುವಂತ ಆಕೃತಿ ಯಾವುದು ಅಂತ ನೋಡುವ. ಮೊದಲನೇ ಕ್ವಶನ್, ಇಲ್ಲಿ ಕ್ವಶನ್ ನಂಬರ್, ಇದರಲ್ಲಿ ಕೊಟ್ಟಿರುವಂತ ಕ್ವಶನ್ ನಂಬರ್ ಸಬ್ ಕ್ವಶನ್ ಎ. ಸಬ್ ಕ್ವಶನ್ ಎ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಬಾಹುಗಳು ಸಮವಾಗಿರುವಂತ ತ್ರಿಭುಜ ಅಂತೇಳಿ. ಎಲ್ಲಾ ಬಾಹುಗಳು ಸಮವಾಗಿರುವಂತ ತ್ರಿಭುಜ ಅಂತ ಹೇಳಿದ್ರೆ, ಈಗ ನೀವು ಒಂದು ತ್ರಿಭುಜವನ್ನ ತೆಗೆದುಕೊಂಡ್ರೆ ತ್ರಿಭುಜ ABC, ಈ ತ್ರಿಭುಜದ 3 ಬಾಹುಗಳು ಒಂದೇ ರೀತಿಯಾಗಿರ್ತದೆ. ಅಂದ್ರೆ 3 ಬಾಹುಗಳ ಅಳತೆ ಒಂದೇ ರೀತಿಯಾಗಿರ್ತದೆ. ಆ ರೀತಿ ಇರುವಂತ ತ್ರಿಭುಜವನ್ನ ನಾವು ಸಮಬಾಹು ತ್ರಿಭುಜ ಅಂತ ಹೇಳ್ತೇವೆ. ಈ ಸಮಬಾಹು ತ್ರಿಭುಜದ ಸುತ್ತಳತೆಯನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು? ಸುತ್ತಳತೆ ಇಸ್ ಈಕ್ವಲ್ ಟು, ಇಲ್ಲಿ 3 ಬಾಹುಗಳಿರ್ತದೆ, 3 ಬಾಹುಗಳ ಅಳತೆ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಬರಿಬಹುದು 3 ಗುಣಿಸು ಬಾಹುವಿನ ಅಳತೆ. ಈ ಬಾಹುವಿನ ಅಳತೆಯನ್ನ ನೀವು ಯಾವುದೇ ಒಂದು ಸಂಖ್ಯೆಯಾಗಿ ಅಥವಾ ಅಕ್ಷರವಾಗಿ ತೆಗೆದುಕೊಳ್ಬಹುದು ಬೀಜೋಕ್ತಿಯ ರೂಪದಲ್ಲಿ. ಈಗ ಬಾಹುವಿನ ಅಳತೆ A ಅಂತ ತೆಗೆದುಕೊಂಡ್ರೆ, ಒಂದು AB ಎನ್ನುವಂಥದ್ದು A ಆದ್ರೆ ಉಳಿದ ಎಲ್ಲಾ ಬಾಹುಗಳ ಅಳತೆ ಕೂಡ A ಆಗಿರ್ತದೆ. ಅಂದ್ರೆ ನಾವಿದನ್ನ ಈ ರೀತಿಯಲ್ಲಿ ಬರಿಬಹುದು 3 ಇಂಟು ಬಾಹುವಿನ ಅಳತೆ A, ಅಥವಾ ಇನ್ನೂ ಕೂಡ ಸಿಂಪ್ಲಿಫೈ ಮಾಡಿ 3A ಅಂತ ಬರೀಬಹುದು. ಇದು ಮೊದಲನೇ ಸಬ್ ಕ್ವಶನ್ ನ ಆನ್ಸರ್. ನೆಕ್ಸ್ಟ್, ಎರಡನೇ ಸಬ್ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಎರಡನೇ ಸಬ್ ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ? ಒಂದು ನಿಯಮಿತ ಪಂಚಭುಜಾಕೃತಿ ಅಂತ ಹೇಳಿದ್ದಾರೆ. ಪಂಚಭುಜಾಕೃತಿ ಅಂತ ಹೇಳಿದ್ರೆ, ಇಲ್ಲಿ ಪಂಚಭುಜ ಅಂತ ಹೇಳುವಾಗ ನಾವು 5 ಬಾಹುಗಳಿರುವಂತ ಆಕೃತಿಯನ್ನ ತೆಗೆದುಕೊಳ್ಬೇಕು. 5 ಬಾಹುಗಳಿರುವಂತ ಆಕೃತಿ ಅಂದ್ರೆ ಈ ರೀತಿ ಇರ್ತದೆ. ಇಲ್ಲಿ ಇದನ್ನ ಹೆಸರಿಸಿದ್ರೆ ABCDE. ಇಲ್ಲಿ ನೀವು ಕಾಣಬಹುದು ಎಷ್ಟು ಬಾಹುಗಳಿವೆ. ಇಲ್ಲಿ 1 2 3 4 5, 5 ಬಾಹುಗಳಿವೆ. ಇದು 5 ಬಾಹುಗಳಿರುವಂತ ಪಂಚಭುಜಾಕೃತಿ. ಈ ಪಂಚಭುಜಾಕೃತಿಯ ಸುತ್ತಳತೆಯನ್ನು ನಾವು ಕಂಡುಹಿಡಿಬೇಕು. ಇದರಲ್ಲಿ ಹೇಗೆ ಕಂಡುಹಿಡಿತೀರಾ? ಇಲ್ಲಿ ಒಂದು ನಿಯಮಿತ ಪಂಚಭುಜಾಕೃತಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ಬಾಹುಗಳ ಉದ್ದ ಮತ್ತೆ ಕೋನದ ಅಳತೆಯಲ್ಲಿ ಒಂದೇ ರೀತಿಯಾಗಿರ್ತದೆ. ಈಗ ಉದಾಹರಣೆಗೆ ಒಂದು ಬಾಹು BCಯನ್ನ A ಅಂತ ತೆಗೆದುಕೊಂಡ್ರೆ ಇನ್ನೊಂದು ಕೂಡ A ಆಗಿರ್ತದೆ. ಎಲ್ಲಾ ಬಾಹುಗಳು, ಇಲ್ಲಿ ಎಷ್ಟು ಬಾಹುಗಳಿವೆ? 5 ಬಾಹುಗಳಿವೆ. 5 ಬಾಹುಗಳ ಉದ್ದ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಗೆ ಬರೀಬಹುದು? ಸುತ್ತಳತೆ ಇಸ್ ಈಕ್ವಲ್ ಟು ಎಷ್ಟು ಬಾಹುಗಳಿವೆ? 5 ಬಾಹುಗಳಿವೆ. 5 ಗುಣಿಸು ಬಾಹುವಿನ ಅಳತೆ ಅಂತ ಬರೀಬಹುದು. ಈಗ ಬಾಹುವಿನ ಅಳತೆಯಾಗಿ ನೀವು ಯಾವುದೇ ಅಕ್ಷರವನ್ನು ತೆಗೆದುಕೊಳ್ಬಹುದು. X, Y, A, B, C ಯಾವುದೇ ಅಕ್ಷರ ತೆಗೆದುಕೊಳ್ಬಹುದು. ನಾನೀಗ ಇಲ್ಲಿ A ಅಂತ ತೆಗೆದುಕೊಂಡ್ರೆ 5 ಇಂಟು A ಅಂತ ತೆಗೆದುಕೊಳ್ಬಹುದು, ಅಥವಾ 5A ಅಂತ ಬರೀಬಹುದು, ಅಥವಾ S ಅನ್ನು ಕೂಡ ತೆಗೆದುಕೊಳ್ಬಹುದು. ಯಾವುದೇ ಅಕ್ಷರಗಳನ್ನು ತೆಗೆದುಕೊಂಡು ಇಲ್ಲಿ ಈ ಸುತ್ತಳತೆಯ ಸೂತ್ರವನ್ನ ಬರೀಬಹುದು. ನಂತರ ಕ್ವಶನ್ ನಂಬರ್ 3 ಕೊಟ್ಟಿದ್ದಾರೆ. ಈ ಕ್ವಶನ್ ನಂಬರ್ 3ರಲ್ಲಿ ನಮಗೆ ಕೊಟ್ಟಿರುವಂತ ಕ್ವಶನ್ ಏನಂದ್ರೆ, ಒಂದು ನಿಯಮಿತ ಷಟ್ಭುಜಾಕೃತಿ ಅಂತ ಹೇಳಿದ್ದಾರೆ. ಷಟ್ಭುಜಾಕೃತಿ ಅಂತ ಹೇಳಿದ್ರೆ, ಇಲ್ಲಿ ಈ ಷಟ್ಭುಜಾಕೃತಿಯಲ್ಲಿ ಎಷ್ಟು ಬಾಹುಗಳಿರ್ತದೆ? ಷಟ್ಭುಜ ಅಂತ ಹೇಳುವಾಗ ಅದರಲ್ಲಿ 6 ಬಾಹುಗಳಿರ್ತದೆ. ಷಟ್ಭುಜಾಕೃತಿ ಅಂದ್ರೆ ಅದು ಈ ರೀತಿಯಲ್ಲಿರ್ತದೆ. ಇದನ್ನ ನಾವು ಷಟ್ಭುಜಾಕೃತಿ ಅಂತ ಹೇಳ್ಬೋದು. ಇದನ್ನ ನೀವೀಗ ಹೆಸರಿಸಿದ್ರೆ ABCDEF, ಅಥವಾ ಬಾಹುಗಳ ಸಂಖ್ಯೆಯನ್ನು ನೋಡಿದ್ರೆ 1 2 3 4 5 ಮತ್ತೆ 6. ಷಟ್ಭುಜ ಅಂತ ಹೇಳಿದ್ರೆ 6 ಬಾಹುಗಳಿರುವಂತ ಆಕೃತಿ. ಇದರ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿತೀರಾ? ಇದರಲ್ಲಿ 6 ಬಾಹುಗಳಿರ್ತವೆ. ಹಾಗೆ ಇಲ್ಲಿ ನಿಯಮಿತ ಷಟ್ಭುಜಾಕೃತಿ ಅಂತ ಕೊಟ್ಟಿದ್ದಾರೆ. ನಿಯಮಿತ ಅಂತ ಹೇಳಿದ್ರೆ ಅಲ್ಲಿರುವಂತ ಎಲ್ಲಾ ಬಾಹುವಿನ ಅಳತೆ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಬರೆಯಬಹುದು ಸುತ್ತಳತೆ ಇಸ್ ಈಕ್ವಲ್ ಟು, ಇದರಲ್ಲಿ 6 ಬಾಹುಗಳಿವೆ. 6 ಇಂಟು ಬಾಹುವಿನ ಅಳತೆ.
ಸೊ ಈ ಬಾವಿನ ಅಳತೆಯನ್ನ ನೀವು ಯಾವುದೇ ಅಕ್ಷರದ ರೂಪದಲ್ಲಿ ಬರೀಬಹುದು. XYZ S ಯಾವುದೇ ಅಕ್ಷರ. ಈಗ ಉದಾಹರಣೆಗೆ ನಾನಿಲ್ಲಿ A ಅಂತ ತೆಗೆದುಕೊಂಡ್ರೆ ಒಂದು ಬಾವಿನ ಅಳತೆ, ಇನ್ನೊಂದು ಬಾವಿನ ಅಳತೆ ಕೂಡ A ಆಗಿರ್ತದೆ. ಇಲ್ಲಿರುವಂತಹ 6 ಬಾವಿನ ಅಳತೆ ಏನಾಗಿದೆ, ಒಂದೇ ರೀತಿಯಾಗಿದೆ. ಹಾಗಾಗಿ ಸುತ್ತಳತೆ is equal to 6 into A ಅಥವಾ 6A ಅಂತ ಬರೀಬಹುದು. ಸೊ ಇದು ಕ್ವಶನ್ ನಂಬರ್ 1ರ ಪರಿಹಾರ. ನಂತರ ನಾವು ಕ್ವಶನ್ ನಂಬರ್ 2ರ ಪರಿಹಾರವನ್ನ ಕಂಡುಹಿಡಿಯುವ. ಕ್ವಶನ್ ನಂಬರ್ 2ರಲ್ಲಿ ಯಾವ ರೀತಿಯ ಕ್ವಶನ್ ಕೊಟ್ಟಿದ್ದಾರೆ ಅಂತ ಮೊದಲಿಗೆ ಅರ್ಥ ಮಾಡಿಕೊಳ್ಳುವ. ಸೊ ಕ್ವಶನ್ ನಂಬರ್ 2, ಮುನಿರತ್ನನ ಬಳಿ 20 ಮೀಟರ್ ಉದ್ದದ ಪೈಪ್ ಇದೆ, ಆದರೆ ಅವನಿಗೆ ತನ್ನ ತೋಟಕ್ಕೆ ಇನ್ನೂ ಉದ್ದದ ನೀರಿನ ಪೈಪ್ ಬೇಕು. ಅವನು ಅದೇ ಪೈಪಿಗೆ ಸ್ವಲ್ಪ ಉದ್ದದ ಮತ್ತೊಂದು ಪೈಪ್ ಸೇರಿಸುತ್ತಾನೆ. ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಇನ್ನೊಂದು ಪೈಪ್ನ ಉದ್ದವನ್ನು ಮೀಟರ್ಗಳಲ್ಲಿ ಪ್ರತಿನಿಧಿಸಲು ಅಕ್ಷರ ಸಂಖ್ಯೆ K ಅನ್ನ ಬಳಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಇದನ್ನ ಸಾಲ್ವ್ ಮಾಡ್ಲಿಕ್ಕಿಲ್ಲ. ಈ ಕ್ವಶನ್ ಅಲ್ಲಿ ನಾವು ಕೇವಲ ಇಲ್ಲಿ ಬೀಜೋಕ್ತಿಯ ರೂಪದಲ್ಲಿ ನಮಗೆ ಕೊಟ್ಟಿರುವಂತ ಈ ಸನ್ನಿವೇಶ ಏನಿದೆ, ಈ ಸನ್ನಿವೇಶವನ್ನ ಬೀಜೋಕ್ತಿಯ ರೂಪದಲ್ಲಿ ಪ್ರತಿನಿಧಿಸಬೇಕು. ಸೊ ಆ ರೀತಿ ಪ್ರತಿನಿಧಿಸಲಿಕ್ಕೆ ಮೊದಲಿಗೆ ನಾವೇನ್ ಮಾಡ್ಬೇಕಂದ್ರೆ, ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಅದನ್ನ ಬರೀಬೇಕು. ಸೊ ಮೊದಲಿಗೆ ನಮಗೆ ಕೊಟ್ಟಿರುವಂತದ್ದು ಏನು, ಮುನಿರತ್ನ ಎನ್ನುವವನ ಬಳಿ ಎಷ್ಟು ಉದ್ದದ ಪೈಪ್ ಇದೆ ಅಂತ ಕೊಟ್ಟಿದ್ದಾರೆ. 20 ಮೀಟರ್ ಉದ್ದದ ಪೈಪ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಬರೆಯುವ. ಮೊದಲಿಗೆ ಮುನಿರತ್ನನ ಬಳಿ ಇರುವ ಪೈಪಿನ ಉದ್ದ. ಸೊ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ, ನಮಗೆ 20 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಬರೀತಾ ಇದ್ದೇನೆ. ನಂತರ ಅವನಿಗೆ ತನ್ನ ತೋಟಕ್ಕೆ ಇನ್ನೂ ಕೂಡ ಉದ್ದದ ನೀರಿನ ಪೈಪ್ ಬೇಕು. ಹಾಗಾಗಿ ಒಂದು ಎಕ್ಸ್ಟ್ರಾ ಪೈಪ್ ಅನ್ನ ಆತ ತೆಗೆದುಕೊಳ್ತಾನೆ. ಆ ತೆಗೆದುಕೊಂಡಂತ ಇನ್ನೊಂದು ಪೈಪ್ ಏನಿದೆ ಅದರ ಉದ್ದವನ್ನ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಏನಂತ ತೆಗೆದುಕೊಳ್ಬೇಕು ಅಂತ ಹೇಳಿ, K ಅಕ್ಷರ ಸಂಖ್ಯೆಯಿಂದ ಅದನ್ನ ಪ್ರತಿನಿಧಿಸಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ಬರೆಯುವ ಇಲ್ಲಿ. ಸೊ ಜೋಡಿಸಿದ ಪೈಪ್ ಅಂದ್ರೆ ಇನ್ನೊಂದು ಪೈಪ್ ಅನ್ನ ಆತ ತೆಗೆದುಕೊಳ್ತಾನೆ. ಸೊ ಆ ಜೋಡಿಸಿದಂತ ಪೈಪ್ ಏನಿದೆ ಅದರ ಉದ್ದವನ್ನ, ನಿಖರವಾದ ಉದ್ದವನ್ನ ನಮಗೆ ಕೊಟ್ಟಿಲ್ಲ, ಆ ಉದ್ದವನ್ನ ನಾವು K ಅಕ್ಷರದಿಂದ ಪ್ರತಿನಿಧಿಸಬೇಕು ಅಂತ ಹೇಳಿದ್ದಾರೆ. ಸೊ ಜೋಡಿಸಿದ ಪೈಪ್ನ ಉದ್ದ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು, K ಮೀಟರ್ ಅಂತ ನಾವು ತೆಗೆದುಕೊಳ್ಳುವ, ಯಾಕೆಂದ್ರೆ ಇಲ್ಲಿ ಹೇಳಿದ್ದಾರೆ. ನಂತರ ನಾವೇನ್ ಮಾಡಬೇಕು, ಪೈಪ್ನ ಒಟ್ಟು ಉದ್ದಕ್ಕೆ ಒಂದು ಬೀಜೋಕ್ತಿಯನ್ನ ಬರಿಬೇಕು. ಸೊ ಪೈಪ್ನ ಒಟ್ಟು ಉದ್ದ ಅಂತ ಹೇಳಿದ್ರೆ ಏನರ್ಥ, ಮೊದಲಿಗೆ ಇರುವಂತಹ ಪೈಪ್ ಪ್ಲಸ್ ಜೋಡಿಸಿದಂತ ಪೈಪಿನ ಉದ್ದ. ಸೊ ಪೈಪ್ನ ಒಟ್ಟು ಉದ್ದ ಇಸ್ ಈಕ್ವಲ್ ಟು 20 ಮೀಟರ್ ಪ್ಲಸ್ K ಮೀಟರ್. ಅಂದ್ರೆ ನಾವಿಲ್ಲಿ ಬೀಜೋಕ್ತಿಯನ್ನ ಈ ರೀತಿಯಲ್ಲಿ ಬರೀಬಹುದು, 20 ಪ್ಲಸ್ K ಮೀಟರ್ ಅಂತ ಬರೀಬಹುದು. ಸೊ ಇದು ಈ ಕ್ವಶನ್ನ ಉತ್ತರ. ನಂತರ ನಾವಿಲ್ಲಿ ಕ್ವಶನ್ ನಂಬರ್ 3ಅನ್ನ ಸಾಲ್ವ್ ಮಾಡುವ. ಈ ಕ್ವಶನ್ ನಂಬರ್ 3ರಲ್ಲಿ ನಮಗೆ ನೋಟುಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ 100ರ, 20ರ ಮತ್ತೆ 5ರ ನೋಟುಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಎಷ್ಟು ನೋಟುಗಳಿವೆ ಅಂತ ಹೇಳಿ ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು, ಈ ಕೃತಿಕಾ ಎನ್ನುವಂತ ಹುಡುಗಿಯ ಬಳಿ ಇರುವಂತ ಒಟ್ಟು ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೀವಿಲ್ಲಿ ನೋಡ್ಬೋದು, ಈ ಕೋಷ್ಟಕದಲ್ಲಿ ಮೊದಲನೇ ರೋ ಅನ್ನ ಗಮನಿಸಿದ್ರೆ, ಅಡ್ಡ ಸಾಲುಗಳನ್ನ ಗಮನಿಸಿದ್ರೆ 100ರ ನೋಟುಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ 3 ಅಂತೇಳಿ. ನಂತರ 20ರ ನೋಟುಗಳ ಸಂಖ್ಯೆ 5, 5ರ ನೋಟುಗಳ ಸಂಖ್ಯೆ 6 ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಇದಕ್ಕೆ ಬೀಜೋಕ್ತಿಯನ್ನ ಬರೀಬೇಕು. ಬೀಜೋಕ್ತಿಯನ್ನ ಬರೆದು ಒಟ್ಟು ಎಷ್ಟು ಉತ್ತರ ಬರ್ತದೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಇದನ್ನ ಹೇಗೆ ಮಾಡ್ತೀರಾ, ಸೊ ಮೊದಲನೇ ರೋವನ್ನ ನೀವು ತೆಗೆದುಕೊಂಡ್ರೆ, ಅಂದ್ರೆ ಈ ರೋವನ್ನ ತೆಗೆದುಕೊಂಡ್ರೆ ಇಲ್ಲಿ ಎಷ್ಟು 100ರ ನೋಟುಗಳಿವೆ, ಇಲ್ಲಿ 3 100ರ ನೋಟುಗಳಿವೆ. ಸೊ ನಾವು ಹೇಗೆ ಬರೀಬಹುದು, ಒಟ್ಟು ಸಂಖ್ಯೆಯಾಗಿ 3 ಗುಣಿಸು 100 ಅಂತ ಬರೀಬಹುದು. ನೆಕ್ಸ್ಟ್ ನೀವು ಎರಡನೇ ಸಂಖ್ಯೆಯನ್ನು ತೆಗೆದುಕೊಂಡ್ರೆ, ಇಲ್ಲಿ 20ರ ನೋಟುಗಳು ಎಷ್ಟು ಇದೆ, 5 ಇದೆ. ಹಾಗಾಗಿ ಇದನ್ನ 5 ಗುಣಿಸು 20 ಅಂತ ಬರೀಬಹುದು. ನೆಕ್ಸ್ಟ್ ಇಲ್ಲಿ 5ರ ನೋಟುಗಳು 6 ಇದೆ. ಹಾಗಾಗಿ 6 ಗುಣಿಸು 5 ಅಂತ ಬರೀಬಹುದು. ಸೊ ಇದನ್ನ ಗುಣಿಸಿದಾಗ 3 ಗುಣಿಸು 100 ಅಂದ್ರೆ 300 ಪ್ಲಸ್ 5 ಗುಣಿಸು 20 ಅಂದ್ರೆ 100 ಪ್ಲಸ್ 6 ಗುಣಿಸು 5 30. ಸೊ ನಮ್ಗಿಲ್ಲಿ ಸಿಗ್ತಾ ಇದೆ 300 ಪ್ಲಸ್ 100 400, 430 ಎನ್ನುವಂತ ಉತ್ತರ ಸಿಗ್ತದೆ.
ನೆಕ್ಸ್ಟ್ ನೀವು ಎರಡನೇ ಅಡ್ಡ ಸಾಲನ್ನು ಗಮನಿಸಿದ್ರೆ ಇಲ್ಲಿ ನಮಗೆ ಯಾವುದೇ ಸಂಖ್ಯೆಯನ್ನು ಕೊಟ್ಟಿಲ್ಲ. ನೀವು ನೋಡ್ಬೋದು ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿಲ್ಲ. ನಾವು ಅದನ್ನು ಕಂಡು ಹಿಡಿಬೇಕು. ನಮಗೆ ಕೇವಲ ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಬೀಜೋಕ್ತಿಯನ್ನು ನೋಡಿಕೊಂಡು ನೀವು ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನೀವು ಈ ಬೀಜೋಕ್ತಿಯನ್ನು ಗಮನಿಸಿದ್ರೆ ಇಲ್ಲಿ ನೀವು ನೋಡ್ಬೋದು 100ರ ನೋಟಿನ ಜೊತೆ ಸಂಖ್ಯೆ 6 ಇದೆ, ಹಾಗೆ 20ರ ನೋಟಿನ ಜೊತೆ ಸಂಖ್ಯೆ 4 ಇದೆ, 5ರ ನೋಟಿನ ಜೊತೆ ಸಂಖ್ಯೆ 3 ಇದೆ. ಅಂದ್ರೆ ನಾವಿಲ್ಲಿ ಯಾವುದನ್ನ ಸಂಖ್ಯೆಗಳನ್ನು ಬರೀಬಹುದು? 100ರ ಎಷ್ಟು ನೋಟುಗಳಿವೆ? 6 ನೋಟುಗಳಿವೆ. 20ರ 4 ನೋಟುಗಳಿವೆ, ಹಾಗೆ 5ರ 3 ನೋಟುಗಳಿವೆ ಅಂತ ಹೇಳಿ ಇಲ್ಲಿ ಉತ್ತರವನ್ನ ಬರೀಬಹುದು. ನೆಕ್ಸ್ಟ್ 3ನೇ ಅಡ್ಡ ಸಾಲಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು 100ರ ನೋಟು 8 ಅಂತ ಕೊಟ್ಟಿದ್ದಾರೆ, 20ರ ನೋಟು 4, ಹಾಗೆ 5ರ ನೋಟನ್ನು ಪ್ರತಿನಿಧಿಸಲಿಕ್ಕೆ ಯಾವುದೇ ಸಂಖ್ಯೆಯನ್ನು ಕೊಟ್ಟಿಲ್ಲ, ಅದರ ಬದಲಿಗೆ ಅಕ್ಷರವನ್ನು ಕೊಟ್ಟಿದ್ದಾರೆ Z ಅಂತೇಳಿ. ಇದಕ್ಕೆ ನೀವೀಗ ಬೀಜೋಕ್ತಿಯನ್ನು ಬರೀಬೇಕು. ಸೊ ಹೇಗೆ ಬರೀತೀರಾ? ಮೊದಲಿಗೆ ಇಲ್ಲಿ ನೀವು ಗಮನಿಸಿದ್ರೆ 8 ಅಂತ ಕೊಟ್ಟಿದ್ದಾರೆ 100ರ ನೋಟ್, ಹಾಗಾಗಿ 8 ಗುಣಿಸು 100 ಅಂತ ನಾವು ಬರೀಬಹುದು. ಪ್ಲಸ್ 20ರ ನೋಟು ಎಷ್ಟು ಕೊಟ್ಟಿದ್ದಾರೆ? 4 ಅಂತೇಳಿ. ಸೊ 4 ಗುಣಿಸು 20 ಅಂತ ಬರೀಬಹುದು. 5ರ ನೋಟು Z ಅಂತ ಕೊಟ್ಟಿದ್ದಾರೆ. ಸೊ Z ಗುಣಿಸು 5. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 8 ಗುಣಿಸು 100 ಅಂದರೆ 800 ಪ್ಲಸ್ 20 ಗುಣಿಸು 4 ಅಂದರೆ 80 ಪ್ಲಸ್ ಇಲ್ಲಿ 5 Z ಅಂತ ಸಿಗ್ತದೆ. ಇದನ್ನ ಕೂಡಿಸ್ಬೋದು. 800 ಪ್ಲಸ್ 80 ಅಂದರೆ 880 ಪ್ಲಸ್ 5Z ಎನ್ನುವಂಥ ಉತ್ತರ ಇಲ್ಲಿ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಕೊಟ್ಟಿರುವಂತಹ ಅಡ್ಡ ಸಾಲು 4ನೇ ಅಡ್ಡ ಸಾಲಲ್ಲಿ ನಮಗೆ X ಅನ್ನು ಕೊಟ್ಟಿದ್ದಾರೆ 100ರ ಕೆಳಗೆ, ಹಾಗೆ ನೀವಿಲ್ಲಿ ಕಾಣ್ಬೋದು 20ರ ಕೆಳಗೆ Y ಅನ್ನು ಕೊಟ್ಟಿದ್ದಾರೆ, 5ರ ಕೆಳಗೆ Z ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಬೀಜೋಕ್ತಿಯನ್ನು ಬರೀಬೇಕು. ಸೊ ಹೇಗೆ ಬರೀತೀರಾ? ಇಲ್ಲಿ ಮೊದಲಿಗೆ ಕೊಟ್ಟಿರುವಂಥದ್ದು X. ಸೊ X ಗುಣಿಸು 100 ಪ್ಲಸ್ Y ಗುಣಿಸು 20 ಪ್ಲಸ್ Z ಗುಣಿಸು 5 ಅಂತ ಬರೀಬಹುದು. ಅಥವಾ ಇದನ್ನು ನಾವು 100X ಪ್ಲಸ್ 20Y ಪ್ಲಸ್ 5Z ಅಂತ ಇದನ್ನು ಹಾಗೇ ಬರೆದ್ರಾಯ್ತು. ಇದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿರುವಂಥದ್ದು ಅಕ್ಷರಗಳು, ಸಂಖ್ಯೆಗಳನ್ನ ಕೊಟ್ಟಿಲ್ಲ. ನಂತರ ಕ್ವಶನ್ ನಂಬರ್ 4 ನಾವು ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 4 ಏನನ್ನ ಕೊಟ್ಟಿದ್ದಾರೆ? ವೆಂಕಟಲಕ್ಷ್ಮಿ ಹಿಟ್ಟಿನ ಗಿರಣಿಯನ್ನು ಹೊಂದಿದ್ದಾರೆ. ರೋಲರ್ ಮಿಲ್ ಚಾಲನೆಗೆ 10 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾಲನೆಯಾದರೆ ಪ್ರತಿ ಕೆಜಿ ಧಾನ್ಯವನ್ನು ಹಿಟ್ಟು ಮಾಡಲು 8 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಯಂತ್ರವು ಆರಂಭದಲ್ಲಿ ಆಫ್ ಆಗಿದೆ ಎಂದು ಊಹಿಸಿಕೊಂಡು ಮುಂದೆ ನೀಡಿರುವ ಯಾವ ಬೀಜೋಕ್ತಿಯು Y ಕೆಜಿ ಧಾನ್ಯವನ್ನು ಹಿಟ್ಟು ಮಾಡಲು ತೆಗೆದುಕೊಳ್ಳುವ ಸಮಯವನ್ನು ವಿವರಿಸುತ್ತದೆ? ಇಲ್ಲಿ ನೀವು ಈ ಕ್ವಶನ್ ಅಲ್ಲಿ ಗಮನಿಸಬಹುದು, ನಮಗೆ 5 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ABCDE ಅಂದ್ರೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಿಂದ 5 ಉತ್ತರಗಳಿಂದ ನಾವು ಸರಿಯಾದ ಉತ್ತರವನ್ನ ಇಲ್ಲಿ ತೆಗಿಬೇಕು, ಯಾವುದು ಅಂತ ತೋರಿಸ್ಬೇಕು. ಸೊ ಇದನ್ನ ಹೇಗೆ ಮಾಡ್ತೀರಾ? ಮೊದಲಿಗೆ ಇಲ್ಲಿ ಏನು ಹೇಳಿದ್ದಾರೆ? ಒಂದು ವೆಂಕಟಲಕ್ಷ್ಮಿ ಎನ್ನುವರು ಹಿಟ್ಟಿನ ಗಿರಣಿಯನ್ನು ಹೊಂದಿದ್ದಾರೆ. ಹಾಗೆ ಆ ಹಿಟ್ಟಿನ ಗಿರಣಿಯಲ್ಲಿರುವಂಥ ಯಂತ್ರ ಏನು? ರೋಲರ್ ಮಿಲ್ ಎನ್ನುವಂಥ ಯಂತ್ರ. ಈ ಯಂತ್ರವನ್ನ ಮೊದಲಿಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಚಾಲನೆ ಮಾಡಬೇಕು ಅಂತಾದ್ರೆ ಮೊದಲಿಗೆ ಅದು ಎಷ್ಟು ಸೆಕೆಂಡುಗಳನ್ನು ತೆಗೆದುಕೊಳ್ತದೆ? 10 ಸೆಕೆಂಡುಗಳನ್ನು ತೆಗೆದುಕೊಳ್ತದೆ. ಅದರ ನಂತರ ಒಮ್ಮೆ ಚಾಲನೆ ಆದ್ಮೇಲೆ, ಒಮ್ಮೆ ಸ್ಟಾರ್ಟ್ ಆದ್ಮೇಲೆ ಪ್ರತಿ ಕೆಜಿ ಧಾನ್ಯವನ್ನ ಹಿಟ್ಟು ಮಾಡಲಿಕ್ಕೆ ಆ ಯಂತ್ರ 8 ಸೆಕೆಂಡುಗಳನ್ನು ತೆಗೆದುಕೊಳ್ತದೆ. ಸೊ ಈಗ Y ಕೆಜಿ ಧಾನ್ಯವನ್ನ ಹಿಟ್ಟು ಮಾಡಬೇಕು ಅಂತಾದ್ರೆ ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ಬರೀತಾ ಹೋಗುವ. ಸೊ ಇದರ ಸೊಲ್ಯೂಷನ್ ಅನ್ನ ನಾನು ಇಲ್ಲಿಯೇ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು ಬರಿಬೇಕಾಗಿರುವಂತದ್ದು ರೋಲರ್ ಮಿಲ್ ಚಾಲನೆಗೆ ತೆಗೆದುಕೊಳ್ಳುವಂತ ಸಮಯ. ಸೊ ಈ ರೋಲರ್ ಮಿಲ್ ಯಂತ್ರವನ್ನ ಚಾಲನೆ ಮಾಡಬೇಕಾದ್ರೆ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ತದೆ? 10 ಸೆಕೆಂಡ್ಗಳನ್ನ ತೆಗೆದುಕೊಳ್ತದೆ. ಸೊ ಅದನ್ನ ಬರೆಯುವ 10 ಸೆಕೆಂಡ್. ನೆಕ್ಸ್ಟ್ ಪ್ರತಿ ಕೆಜಿ ಧಾನ್ಯವನ್ನ ಹಿಟ್ಟು ಮಾಡಲಿಕ್ಕೆ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ತದೆ? 8 ಸೆಕೆಂಡ್ಗಳನ್ನ ತೆಗೆದುಕೊಳ್ತದೆ. ಸೊ ಇಲ್ಲಿ ಇದಕ್ಕೆ ಉತ್ತರ 8 ಸೆಕೆಂಡ್.
ನೆಕ್ಸ್ಟ್ ನಾವೀಗ YKG ಧಾನ್ಯವನ್ನ ಹಿಟ್ಟು ಮಾಡಲು ತೆಗೆದುಕೊಳ್ಳುವಂತ ಸಮಯವನ್ನ ಬರಿಬೇಕು. ಈಗ YKG ಅಂದ್ರೆ ಅಕ್ಷರವನ್ನ ಕೊಟ್ಟಿದ್ದಾರೆ, ನಮ್ಗೆ ಎಕ್ಸಾಕ್ಟ್ ಸಂಖ್ಯೆಯನ್ನ ಕೊಟ್ಟಿಲ್ಲ. YKG ಧಾನ್ಯದ ಹಿಟ್ಟನ್ನ ಮಾಡ್ಬೇಕಾದ್ರೆ ಮೊದಲಿಗೆ ನಾವು ಯಂತ್ರವನ್ನ ಚಾಲನೆ ಮಾಡ್ಬೇಕಾಗ್ತದೆ. ಸೊ ಮೊದಲಿಗೆ ಯಂತ್ರ ಚಾಲನೆ ಮಾಡ್ಲಿಕ್ಕೆ ಈ ರೋಲರ್ ಮಿಲ್ ಯಂತ್ರ ಎಷ್ಟು ಸೆಕೆಂಡ್ಗಳನ್ನ ತೆಗೆದುಕೊಳ್ತದೆ? 10 ಸೆಕೆಂಡ್ಗಳನ್ನ ತೆಗೆದುಕೊಳ್ತದೆ. ಪ್ಲಸ್ ನಂತರ ಪ್ರತಿ ಕೆಜಿ ಧಾನ್ಯವನ್ನ ಹಿಟ್ಟು ಮಾಡಲಿಕ್ಕೆ 8 ಸೆಕೆಂಡ್ಗಳನ್ನ ತೆಗೆದುಕೊಳ್ತದೆ. ಸೊ 8 ಇಂಟು YKG ಅಂದ್ರೆ 8 ಇಂಟು Y. ಸೊ ಇದರ ಉತ್ತರ 10 ಪ್ಲಸ್ 8Y ಅಥವಾ 10 ಪ್ಲಸ್ 8 ಗುಣಿಸು Y. ಅಂದ್ರೆ ಇಲ್ಲಿ ನಿಮ್ಗೆ ಕೊಟ್ಟಿರುವಂತ ಈ ಡಿ ವಿಭಾಗದಲ್ಲಿ ಏನು ಕೊಟ್ಟಿದ್ದಾರೆ 10 ಪ್ಲಸ್ 8Y ಅಂತ, ಇದು ಈ ಕ್ವಶನ್ನ ಸರಿಯಾದ ಉತ್ತರ. ನಂತರ ಕ್ವಶನ್ ನಂಬರ್ 5 ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 5ರಲ್ಲಿ ನಮಗೆ ಕೊಟ್ಟಿದ್ದಾರೆ, ನಿಮ್ಮ ಆಯ್ಕೆಯ ಅಕ್ಷರಗಳನ್ನ ಬಳಸಿ ಬೀಜೋಕ್ತಿಗಳನ್ನ ಬರೆಯಿರಿ ಅಂತೇಳಿ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಈ ಎಕ್ಸ್ಪ್ಲನೇಷನ್ ಏನಿದೆ ಇದಕ್ಕೆ ಹೊಂದಿಕೊಂಡು ನೀವು ನಿಮ್ಮದೇ ಆಗಿರುವಂತಹ ಒಂದು ಬೀಜೋಕ್ತಿಯನ್ನ ಬರೀಬೇಕು. ಹಾಗೆ ಯಾವುದಾದ್ರೂ ಅಕ್ಷರವನ್ನ ಬಳಸಬಹುದು. ಇದೇ ಅಕ್ಷರ A ಬರಿಬೇಕು, B ಬರಿಬೇಕು ಅಂತ ಹಾಗೇನಿಲ್ಲ, ಯಾವುದೇ ಅಕ್ಷರವನ್ನ ಬರೀಬಹುದು. ಸೊ ಈಗ ನಾನು ಒಂದು ಸಂಖ್ಯೆಯನ್ನ X ಅಂತ ತೆಗೆದುಕೊಳ್ತೇನೆ. ಓಕೆ, ಸೊ ಅಕ್ಷರವನ್ನ X ಅಂತ ತೆಗೆದುಕೊಳ್ತೇನೆ, ಅಥವಾ ಒಂದು ಅಕ್ಷರ X ಆಗಿರಲಿ. ಸೊ ಮೊದಲನೇದೇನು, ಒಂದು ಸಂಖ್ಯೆಗಿಂತ 5 ಹೆಚ್ಚು. ಸೊ ನಾನೀಗ ಒಂದು ಸಂಖ್ಯೆ X ಅಂತ ತೆಗೆದುಕೊಂಡಿದ್ದೇನೆ, ಇದಕ್ಕಿಂತ 5 ಹೆಚ್ಚು ಅಂದ್ರೆ Xಗಿಂತ 5 ಹೆಚ್ಚು ಅಂದ್ರೆ X ಪ್ಲಸ್ 5 ಅಂತ ನಾವು ಬರೀಬಹುದು. ಸೊ ಇದು ಬೀಜೋಕ್ತಿ ಇದರದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ B, ಒಂದು ಸಂಖ್ಯೆಗಿಂತ 4 ಕಡಿಮೆ. ಒಂದು ಸಂಖ್ಯೆ ನಾವು ಏನಂತ ತೆಗೆದುಕೊಂಡಿದ್ದೇವೆ X, ಇದಕ್ಕಿಂತ 4 ಕಡಿಮೆ ಅಂದ್ರೆ ನಾವು ಮೈನಸ್ ಮಾಡಬೇಕು. ಸೊ -4, X -4. ನೆಕ್ಸ್ಟ್ ಒಂದು ಸಂಖ್ಯೆಯ 13ರಷ್ಟಕ್ಕಿಂತ 2 ಕಡಿಮೆ. ಒಂದು ಸಂಖ್ಯೆಯನ್ನ ನಾವು ಏನಂತ ತೆಗೆದುಕೊಂಡಿದ್ದೇವೆ X ಅಂತ ತೆಗೆದುಕೊಂಡಿದ್ದೇವೆ, ಇದರ 13 ಪಟ್ಟು ಅಂದ್ರೆ 13 ಗುಣಿಸು X. ಪ್ಲಸ್ ಏನ್ ಕೊಟ್ಟಿದ್ದಾರೆ, ಪ್ಲಸ್ ಹಾಕ್ಬೇಕಾ ಮೈನಸ್ ಹಾಕ್ಬೇಕಾ? ಇಲ್ಲಿ 2 ಕಡಿಮೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಾವಿಲ್ಲಿ ಮೈನಸ್ ಹಾಕ್ಬೇಕು. ಸೊ ನಾವಿದನ್ನ ಹೇಗೆ ಬರೀಬಹುದು, 13x ಮೈನಸ್ 2 ಅಂತ ಬರೀಬಹುದು. ನಂತರ ಒಂದು ಸಂಖ್ಯೆಯ 2ರಷ್ಟಕ್ಕಿಂತ 13 ಕಡಿಮೆ. ಒಂದು ಸಂಖ್ಯೆ ಏನು X ಆಗಿದೆ, ಇದರ 2 ಪಟ್ಟು ಅಂದ್ರೆ 2 ಗುಣಿಸು X. ಅದಕ್ಕಿಂತ ಎಷ್ಟು ಕಡಿಮೆ, 13 ಕಡಿಮೆ ಅಂದ್ರೆ 2x ಮೈನಸ್ 13 ಅಂತ ಬರೀಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 6, ಮುಂದೆ ನೀಡಿರುವ ಬೀಜೋಕ್ತಿಗಳಿಗೆ ಅನುಗುಣವಾಗಿ ಸನ್ನಿವೇಶಗಳನ್ನ ವಿವರಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಗಿಲ್ಲಿ ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ, ನಾವು ಇದಕ್ಕೆ ಸರಿಯಾಗಿರುವ ಹಾಗೆ ಒಂದು ಸನ್ನಿವೇಶವನ್ನ ಬರೀಬೇಕು. ಸೊ ಮೊದಲ ಬೀಜೋಕ್ತಿ ಏನು ಕೊಟ್ಟಿದ್ದಾರೆ, 8x ಪ್ಲಸ್ 3y ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗುವ ಯಾವುದೇ ಸನ್ನಿವೇಶವನ್ನ ನೀವು ತೆಗೆದುಕೊಳ್ಬಹುದು. ನಾನಿಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಅಥವಾ ಉದಾಹರಣೆಯನ್ನ ಬರೀಬೇಕಂತಿಲ್ಲ, ನೀವು ಯಾವುದೇ ಸನ್ನಿವೇಶವನ್ನ ತೆಗೆದುಕೊಂಡು ಇದರ ಆನ್ಸರ್ ಅನ್ನ ಬರೀಬಹುದು. ಮೊದಲನೇ ಬೀಜೋಕ್ತಿಗೆ ನೀವು ಸನ್ನಿವೇಶವನ್ನ ಈ ರೀತಿಯಲ್ಲಿ ವಿವರಿಸಬಹುದು. ಇಲ್ಲಿ 8x ಅಂತ ಕೊಟ್ಟಿದ್ದಾರೆ, 3y ಅಂತ ಕೊಟ್ಟಿದ್ದಾರೆ. ಅಂದ್ರೆ x ಅನ್ನ ಪ್ರತಿನಿಧಿಸಲಿಕ್ಕೆ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು, y ಅನ್ನ ಪ್ರತಿನಿಧಿಸಲಿಕ್ಕೆ ಇನ್ನೊಂದು ವಸ್ತುವನ್ನ ತೆಗೆದುಕೊಳ್ಬೇಕು. ಸೊ ಇಲ್ಲಿ x ಅನ್ನ ಪ್ರತಿನಿಧಿಸಲಿಕ್ಕೆ ಮೇಜನ್ನ ತೆಗೆದುಕೊಳ್ತಾ ಇದ್ದೇನೆ, ಹಾಗೆ y ಅನ್ನ ಪ್ರತಿನಿಧಿಸಲಿಕ್ಕೆ ಕುರ್ಚಿಯನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ಇಲ್ಲಿ ನೀವು ನೋಡಬಹುದು, ಒಂದು ಮೇಜಿನ ಬೆಲೆ x ರೂಪಾಯಿ ಮತ್ತು ಒಂದು ಕುರ್ಚಿಯ ಬೆಲೆ y ರೂಪಾಯಿ ಆದ್ರೆ 8 ಮೇಜುಗಳು ಮತ್ತು 3 ಕುರ್ಚಿಗಳ ಒಟ್ಟು ಬೆಲೆ ಎಷ್ಟು? ಒಟ್ಟು ಬೆಲೆ ಎಷ್ಟಾಗಿರ್ತದೆ? ಒಟ್ಟು ಬೆಲೆ 8 ಗುಣಿಸು x ಪ್ಲಸ್ 3 ಗುಣಿಸು y ಆಗಿರ್ತದೆ ಅಂತ ನಾವಿಲ್ಲಿ ಬರೀಬಹುದು. ನೀವು ಒಂದು ಕ್ವಶನ್ ರೀತಿಯಲ್ಲಿ ಬರೀಬಹುದು ಅಥವಾ ಪೂರ್ಣವಾಗಿ ಸನ್ನಿವೇಶವನ್ನ ಬರೀಬಹುದು. ಅದೇ ರೀತಿ ಎರಡನೇ ಕ್ವಶನ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ ಮೈನಸ್ ಚಿಹ್ನೆಯನ್ನ ಉಪಯೋಗಿಸಿದ್ದಾರೆ. ಸೊ ಇಲ್ಲಿ J ಮತ್ತೆ K ಇದೆ, 2 ಅಕ್ಷರಗಳು. ಸೊ ಒಂದು ಸೇಬಿನ ತೂಕವನ್ನ, ಅಂದ್ರೆ ಒಂದು ಆಪಲ್ ನ ತೂಕವನ್ನ J ಗ್ರಾಮ್ ಅಂತ
ಅಂತ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಒಂದು ಕಿತ್ತಳೆ ಹಣ್ಣಿನ ತೂಕವನ್ನ ಕೆ ಗ್ರಾಮ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ನಾವೀಗ ಈ 15 ಸೇಬುಗಳು ಮತ್ತು 2 ಕಿತ್ತಳೆ ಹಣ್ಣುಗಳ ತೂಕದ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ವ್ಯತ್ಯಾಸ ಅಂದ್ರೆ ಇಲ್ಲಿ ಮೈನಸ್ ಇದೆ ಕ್ವಶನ್ ಅಲ್ಲಿ, ಹಾಗಾಗಿ ವ್ಯತ್ಯಾಸ ಏನಾಗಿರ್ತದೆ? ಈಗ ಸೇಬುಗಳು ಎಷ್ಟಿದೆ? ಇಲ್ಲಿ ಸೇಬುಗಳು 15 ಇದೆ. ಸೊ 15 ಗುಣಿಸು ಸೇಬಿನ ತೂಕ ಜೆ ಗ್ರಾಮ್, ಸೊ 15 ಗುಣಿಸು ಜೆ ಮೈನಸ್ ಅದರಿಂದ 2 ಕಿತ್ತಾಳೆ ಹಣ್ಣುಗಳು ಎಷ್ಟಿದೆ? 2. ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಕೆ ಅನ್ನು ಉಪಯೋಗಿಸ್ತೇವೆ. ಸೊ 2 ಗುಣಿಸು ಕೆ ಆಗಿರ್ತದೆ ಅಂತ ಬರಿಬಹುದು. ನಡುವಿನ ವ್ಯತ್ಯಾಸ 2 ಗುಣಿಸು ಕೆ ಆಗಿರ್ತದೆ. ಅಥವಾ ನೀವು ಕ್ವಶನ್ ರೂಪದಲ್ಲಿ ಕೂಡ ಬರಿಬಹುದು. ಈ ರೀತಿಯಲ್ಲಿ ನೀವು ಸನ್ನಿವೇಶವನ್ನ ವಿವರಿಸಬಹುದು. ನಂತರ ಮುಂದಿನ ಕ್ವಶನ್ ಅನ್ನ ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 7. ಸೊ ಈ ಕ್ವಶನ್ ನಂಬರ್ 7 ಅಲ್ಲಿ ಏನ್ ಮಾಡಿದ್ದಾರೆ? ನಮ್ಗೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಕ್ಯಾಲೆಂಡರ್ ಆಕೃತಿಯನ್ನ ಕೊಟ್ಟಿದ್ದಾರೆ. ಒಂದು ಕ್ಯಾಲೆಂಡರ್ ತಿಂಗಳಲ್ಲಿ ದಿನಾಂಕಗಳನ್ನ ಪೂರ್ಣವಾಗಿ ಹೊಂದಿರುವ 2x3 ಗ್ರಿಡ್ ಅನ್ನು ಆಯ್ಕೆ ಮಾಡಿದರೆ ತಳಭಾಗದ ಮಧ್ಯದ ಕೋಶವು ದಿನಾಂಕ W ಹೊಂದಿದ್ದರೆ ಖಾಲಿ ಕೋಶಗಳಲ್ಲಿನ ದಿನಾಂಕಗಳಿಗೆ ಬೀಜೋಕ್ತಿಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಈಗ ಬೀಜೋಕ್ತಿಗಳನ್ನ ಬರೀಬೇಕು ಈ ಖಾಲಿ ಕೋಶಗಳಿಗೆ. ಸೊ ನೀವಿಲ್ಲಿ ಗಮನಿಸಬಹುದು W ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳು ಏನು? ಈ ರೆಡ್ ಸಂಖ್ಯೆಯಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳು ಯಾವುದೆಲ್ಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ? 12, 13, 14 ಹಾಗೆ 19, 20 ಮತ್ತೆ 21 ಕೊಟ್ಟಿದ್ದಾರೆ. ಇಲ್ಲಿ 6 ಕೋನಗಳನ್ನು 6 ಬಾಕ್ಸ್ಗಳನ್ನು ನೀವು ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ನಾವು ಫಿಲ್ ಮಾಡ್ಲಿಕ್ಕೆ ಇರುವಂತದ್ದು ಕೂಡ 6 ಬಾಕ್ಸ್ಗಳಿವೆ. ಅದರಲ್ಲಿ ಇಲ್ಲಿ ಇರುವಂತದನ್ನ W ಅಂತ ಕೊಟ್ಟಿದ್ದಾರೆ. ಇದನ್ನ ಅಂದ್ರೆ ಸಂಖ್ಯೆ 20 ಏನಾಗಿದೆ? ಅದು W ಆಗಿದೆ. ಸೊ ನೆಕ್ಸ್ಟ್ ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಏನು? 19. ಅದನ್ನ ನಾವು ಹೇಗೆ ಪ್ರತಿನಿಧಿಸಬಹುದು? 19 20ಕ್ಕೆ ಕಂಪೇರ್ ಮಾಡಿದ್ರೆ 20ರಿಂದ 1 ಕಡಿಮೆ ಮಾಡಬೇಕು, ಅಂದ್ರೆ W-1 ಅಂತ ಬರೀಬಹುದು. ಅದೇ ರೀತಿ ನೆಕ್ಸ್ಟ್ ಈಗ 21 ಇಲ್ಲಿ ಈ ಮೂರನೇ ಭಾಗದಲ್ಲಿ 21 ಇದೆ. ಇಲ್ಲಿ ಹೇಗೆ ಬರೀಬಹುದು? ಈ 20 W ಅಂದ್ರೆ 20, ಇದಕ್ಕೆ 1 ಹೆಚ್ಚು ಅಂದ್ರೆ W+1 ಅಂತ ಬರೀಬಹುದು. ನೆಕ್ಸ್ಟ್ ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ಮೇಲ್ಗಡೆ ಇರುವಂತಹ ಸಂಖ್ಯೆಗಳನ್ನು, ಇಲ್ಲಿ ಇರುವಂತದ್ದು ಮೊದಲನೇ ಸಂಖ್ಯೆ 12. ಸೊ 12ಅನ್ನ ಇಲ್ಲಿ ಹೇಗೆ ಬರೀಬಹುದು? 12 ಅಂತ ಸಿಗ್ಬೇಕಾದ್ರೆ W ಅಂದ್ರೆ 20, ಈ 20ರಿಂದ ನಾವು ಎಷ್ಟನ್ನ ಕಳಿಬೇಕು? 8ಅನ್ನ ಕಳಿಬೇಕು. ಅಂದ್ರೆ ಇಲ್ಲಿ ನಾವು W-8 ಅಂತ ಬರೀಬಹುದು. ನೆಕ್ಸ್ಟ್ 13 ಅಂದ್ರೆ 20ರಿಂದ ನಾವು ಎಷ್ಟನ್ನ ಕಳಿಬೇಕು? 20-7 ಅಂತ ಮಾಡಿದ್ರೆ ನಮಗೆ 13 ಸಿಗ್ತದೆ. ಹಾಗಾಗಿ W-7 ಅಂತ ಬರೀಬಹುದು. ನೆಕ್ಸ್ಟ್ 14 ಅಂದ್ರೆ 20 ಮೈನಸ್ ಇದರಿಂದ ಎಷ್ಟನ್ನ ನಾವು ಕಳಿಬೇಕು? 6ಅನ್ನ ಕಳಿಬೇಕು. ಆಗ ನಮಗೆ 14 ಸಿಗ್ತದೆ. ಸೊ W-6 ಅಂತ ಬರೀಬಹುದು. ಸೊ ಈ ರೀತಿ ನಾವು ಈ ಕಂಡುಹಿಡಿಯಿರಿ ವಿಭಾಗದ ಎಲ್ಲಾ ಕ್ವಶನ್ಗಳಿಗೆ ಉತ್ತರವನ್ನ ಕಂಡುಹಿಡಿದಿದ್ದೇವೆ.